ಆರ್ಎಸ್ಎಸ್ನಲ್ಲಿ ನಾಯಕರಿಗೇನೂ ಕೊರತೆ ಇರಲಿಲ್ಲ. ಆದರೆ ಸಂಘದಲ್ಲಿ ಇರುವ ಬಹುತೇಕ ನಾಯಕರಿಗೆ ರಾಜಕೀಯ ಪ್ರವೇಶಿಸುವುದು ಇಷ್ಟವಿಲ್ಲ. ಸಂಘದಲ್ಲಿಯೇ ಇದ್ದುಕೊಂಡು ದೇಶ ಸೇವೆ ಮಾಡಬೇಕು ಎನ್ನುವುದು ಅವರ ಗುರಿಯಾಗಿತ್ತು. ಹಾಗಾಗಿ ಒಬ್ಬ ಸೂಕ್ತವಾದ ರಾಜಕೀಯ ನಾಯಕನಿಗಾಗಿ ಅವರು ಹುಡುಕಾಟ ನಡೆಸುತ್ತಿದ್ದರು. ಇಂತಹ ಸಂದರ್ಭದಲ್ಲಿ ಅವರಿಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸಿಕ್ಕಿದರು. ಮುಖರ್ಜಿಯವರೇ ಸೂಕ್ತವಾದ ವ್ಯಕ್ತಿ ಎನ್ನುವುದು RSS ಮುಖಂಡರ ಅಭಿಪ್ರಾಯವಾಗಿತ್ತು. ಈ ನಿರ್ಧಾರ ಸರಿಯಾಗಿದೆ ಎನ್ನುವುದಕ್ಕೆ ಅವರಿಗೊಂದು ಸಾಕ್ಷ್ಯ ದೊರೆಯಿತು. 21 ಮೇ 1951ರಲ್ಲಿ ಮುಖರ್ಜಿಯವರು ಕೋಲ್ಕತ್ತಾದಲ್ಲಿ ಒಂದು ಸಭೆಯನ್ನು ಆಯೋಜಿಸಿದ್ದರು. ಈ ಸಭೆಗೆ ಹರಿದು ಬಂದ ಜನಸಾಗರವನ್ನು ಕಂಡು RSSನ ನಾಯಕರು ದಂಗಾಗಿ ಹೋಗಿದ್ದರು. ಆಗಿನ ಕಾಲಕ್ಕೆ ಆ ಸಭೆಗೆ 3 ಲಕ್ಷ ಜನರು ಪಾಲ್ಗೊಂಡಿದ್ದರು. ಮುಖರ್ಜಿ ಅವರಿಗೆ ಸಿಗುತ್ತಿರುವ ಅಪಾರ ಜನ ಬೆಂಬಲವನ್ನು ಕಂಡು RSS ತನ್ನ ಆಯ್ಕೆಯನ್ನು ಇನ್ನೊಮ್ಮೆ ದೃಢಪಡಿಸಿಕೊಂಡಿತು. ಮುಂದಿನ ಕೆಲಸಗಳು ವೇಗವಾಗಿ ಮುಗಿದವು. ಮುಖರ್ಜಿ ಅವರೊಂದಿಗೆ RSS ನಾಯಕರು ಮಾತುಕತೆ ನಡೆಸಿದರು. ಒಂದು ಹೊಸ ರಾಷ್ಟ್ರೀಯ ಪಕ್ಷವನ್ನು ಕಟ್ಟಲು ನಿರ್ಧರಿಸಲಾಯಿತು. ಅದರ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಯಿತು. ಮೊದಲು ಭಾರತೀಯ ಲೋಕಸಂಘ ಎನ್ನುವ ಹೆಸರಿಡಲು ನಿರ್ಧರಿಸಿದರು. ಆದರೆ ಅಂತಿಮವಾಗಿ ಭಾರತೀಯ ಜನಸಂಘ ಎನ್ನುವ ಹೆಸರು ಅಂತಿಮವಾಯಿತು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನಾಯಕತ್ವದಲ್ಲಿ RSS ಬೆಂಬಲದೊಂದಿಗೆ 21 ಅಕ್ಟೋಬರ್ 1951ರಂದು ಭಾರತೀಯ ಜನಸಂಘ ಎನ್ನುವ ನೂತನ ಪಕ್ಷವನ್ನು ರಚಿಸಲಾಯಿತು. ಅವತ್ತಿನಿಂದ ದೇಶದಲ್ಲೊಂದು ಹೊಸ ರಾಜಕೀಯ ಅಧ್ಯಾಯ ಆರಂಭಗೊಂಡಿತು. ಬ್ಯಾನ್ ಆದ ನಂತರ RSS ಪಾಲಿಗೆ ಗೋಲ್ಡನ್ ಡೇಸ್ಗಳು ಪ್ರಾರಂಭವಾದವು. 1951-52 ಒಂದು ಸಂಕ್ರಮಣ ಕಾಲವಾಗಿತ್ತು. ಈ ಕಾಲದಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದವು. ರಾಷ್ಟ್ರ ಮಟ್ಟದಲ್ಲಿ ಅಲ್ಲದೆ ರಾಜ್ಯ ಮಟ್ಟದಲ್ಲೂ ಕೂಡ ಹೊಸ ಪಕ್ಷಗಳು ರಚನೆಯಾದವು. ಪಂಜಾಬ್, ಉತ್ತರ ಪ್ರದೇಶ, ಮಧ್ಯಪ್ರದೇಶದಲ್ಲಿ ಕೂಡ ಒಂದಷ್ಟು ಹೊಸ ಪಕ್ಷಗಳು ಪ್ರಾರಂಭಗೊಂಡವು. ಅದೇ ರೀತಿಯಲ್ಲಿ ಭಾರತೀಯ ಜನಸಂಘ ಕೂಡ ಪ್ರಾರಂಭಗೊಂಡಿತು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಇದರ ಅಧ್ಯಕ್ಷರಾಗಿರುವುದರಿಂದ ಇದು ಬಹಳಷ್ಟು ಸುದ್ದಿಗಳಿಗೆ ಗ್ರಾಸವಾಯಿತು. ಅಧಿಕೃತವಾಗಿ ಪಕ್ಷವನ್ನು ರಚಿಸಿದ ನಂತರ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಭಾರತೀಯ ಜನಸಂಘ ಪಕ್ಷ ಚಾಲ್ತಿಗೆ ಬಂದಿತು.